ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಕಳೆದ ಒಂದು ಸೆಷನ್ನಲ್ಲಿ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು, ಇದರಲ್ಲಿ ಬರುವಂತಹ ಏನು ಈ ಸೆಕ್ಯುರಿಟಿ ಕೌನ್ಸಿಲ್, ಏನು ಸಾಮೂಹಿಕ ಭದ್ರತೆ, ಕಲೆಕ್ಟಿವ್ ಸೆಕ್ಯುರಿಟಿ ಮತ್ತು UNO ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. ಅದರ ನಡುವೆ ಅಂದರೆ ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆ ತತ್ವಗಳು ಹೇಗೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಕೆಲಸವನ್ನು ಮಾಡುತ್ತೆ, ಅದು ಆಪರೇಟ್ ಆಗುತ್ತೆ, ಪ್ಲೇ ಆಗುತ್ತೆ ಎಂಬ ವಿಚಾರವನ್ನು ನಾವು ಕಳೆದ ತರಗತಿಯಲ್ಲಿ, ಕಳೆದ ಸೆಷನ್ ನಂಬರ್ 47ನಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಸೆಷನ್ನಲ್ಲಿ, ಈ ಒಂದು ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ, ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ ಅಥವಾ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಎಂಬ ವಿಚಾರದ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆಯನ್ನು ಮಾಡೋಣ. ಹಾಗಾದರೆ ಈ ವಿಡಿಯೋನಲ್ಲಿ ನಾವು ಏನೇನು ಚರ್ಚೆ ಮಾಡ್ತೀವಿ, ಈ ಸೆಷನ್ನಲ್ಲಿ ಏನೇನೆಲ್ಲ ಚರ್ಚೆ ಮಾಡ್ತೀವಿ ಅನ್ನೋದು ಒಂದು ವಿಷಯ ಸೂಚಿಯನ್ನು ನೋಡೋದಾದರೆ, ಟೇಬಲ್ ಆಫ್ ಕಂಟೆಂಟ್ಸನ್ನು ನೋಡೋದಾದರೆ, ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಪಾರ್ಟ್ 1. ಯಾಕೆಂದರೆ ಇಲ್ಲಿ ನಾವು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕೆ ಸಂಬಂಧಪಟ್ಟಂತೆ ಈ 3 ಸೆಷನ್ನಲ್ಲಿ ನಾವು ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 3 ಸೆಷನ್ನಲ್ಲಿ ನಾವು ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಮೊದಲ ಸೆಷನ್ನಲ್ಲಿ ಅಂದರೆ 48ರ ಸೆಷನ್ನಲ್ಲಿ ನಾವು ಮೊದಲೇ ಇದರಲ್ಲಿ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಪಾರ್ಟ್ 1ನಲ್ಲಿ ನಾವು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ ಹೇಗೆ ಮಾಡಲಾಗುತ್ತೆ ಎಂಬ ವಿಚಾರವನ್ನು ನಾವು ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಸಾಮೂಹಿಕ ಭದ್ರತೆ ಹಾಗೂ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ ಇವೆರಡೂ ವಿಚಾರಗಳು ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ನಾವು ಹಿಂದಿನ ತರಗತಿಯಲ್ಲಿ ಸಾಮೂಹಿಕ ಭದ್ರತೆ ಅಂದರೆ ಏನು ಅಥವಾ ಕಲೆಕ್ಟಿವ್ ಸೆಕ್ಯುರಿಟಿ ಅಂದರೆ ಏನು ಎಂಬುದರ ಬಗ್ಗೆ ನಾವು ಕೂಲಂಕುಷವಾಗಿ ಬಹಳ ವಿವರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಸಾಮೂಹಿಕ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ ಹೇಗೆ ಎರಡರ ನಡುವೆ ಹೇಗೆ ಕಾರ್ಯ ನಡೀತದೆ, ಕೆಲಸ ನಡೀತದೆ, ಕಾರ್ಯಾಚರಣೆಯಲ್ಲಿ ಇರ್ತದೆ ಎಂಬ ವಿಚಾರವನ್ನು ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಜಾಗತಿಕ ಶಾಂತಿ ಕಾಪಾಡುವ ಉದ್ದೇಶ ಹೊಂದಿರುವಂಥದ್ದು ವಿಶ್ವಸಂಸ್ಥೆಯು ತನ್ನ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡಿರುವಂತಹ ಏನು ಸಾಮೂಹಿಕ ಭದ್ರತೆ ತತ್ವ ಏನಿದೆಯೋ ಇದು ಬಹಳ ಪ್ರಮುಖವಾಗಿರುವಂಥದ್ದು. ಇದರಿಂದ ನಮಗೆ ಸ್ಪಷ್ಟವಾಗುವುದು ಏನಂತಂದರೆ, ವಿಶ್ವಮಟ್ಟದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಬಹಳ ಪ್ರಮುಖವಾದಂಥ ಕಾರ್ಯ ಎಂಬುದಾಗಿದೆ. ಶಾಂತಿ ಕಾಪಾಡಲು 2 ಬಹಳ ಮುಖ್ಯ ತತ್ವಗಳು ವಿಭಿನ್ನ ಮಾರ್ಗಗಳ ಮೂಲಕ ಗುರಿ ಸಾಧನೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇವು ಒಂದೇ ನಾಣ್ಯದ 2 ವಿರುದ್ಧ ಮುಖಗಳಂತೆ ಇವೆ ಎಂದು ಪಾಮರ್ ಅಂಡ್ ಪರ್ಕಿನ್ಸ್ ಅವರು ಅಭಿಪ್ರಾಯವನ್ನು ಪಡುವಂಥದ್ದು. ಜಾಗತಿಕ ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಾಗ ಜಾಗತಿಕ ಚರಿತ್ರೆಗೆ ವಿವಾದಗಳ ಶಾಂತಿಯುತ ಇತ್ಯರ್ಥ ಹೊಸ ಪದ್ಧತಿ ಆಗಿ ನಮಗೆ ಕಾಣಿಸೋದಿಲ್ಲ. ಇದು ನಮಗೆ ಮೊನ್ನೆ ಬಂದಂತಹ ಒಂದು ಸಿಸ್ಟಮ್ ಅಲ್ಲ. ಇದು ಶಾಂತಿಯುತ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಂಥದ್ದು ಕೇವಲ 19, 20, 21ನೇ ಶತಮಾನದಲ್ಲೇನೋ ಆಧುನಿಕ ಜಗತ್ತಿನಲ್ಲಿ ಬರಲಿಲ್ಲ. ಇದು ಬಹಳ ಪುರಾತನ ಕಾಲದಿಂದಲೂ ಕೂಡ ಬೆಳೆದು ಬಂದಂಥ ಒಂದು ಪದ್ಧತಿ ವ್ಯವಸ್ಥೆ. ಏಕೆಂದರೆ ಹಿಂದಿನ ಕಾಲದಲ್ಲೂ ಕೂಡ, ಪ್ರಾಚೀನ ಕಾಲದಲ್ಲೂ ಕೂಡ ಈ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂಥ ಕೆಲವು ತಂತ್ರಗಳನ್ನು, ಕೆಲವು ಸಾಧನಗಳನ್ನು ಬಳಸಿಕೊಂಡು ಆಗಿನ ಆಡಳಿತಗಾರರು, ರಾಜರು ಅದನ್ನು ಮಾಡ್ತಾಯಿದ್ರು ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ನೋಡಬೇಕಾಗತ್ತೆ. ಹಾಗಾದರೆ ಈ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ನ ಒಂದು ಬ್ಯಾಕ್ಗ್ರೌಂಡನ್ನು ನೋಡಿದಾಗ ಕ್ರಿಸ್ತಪೂರ್ವ 3000 ವರ್ಷಗಳ ಸುಮಾರಿಗೆ ಈಜಿಪ್ಟ್ ರಾಜರುಗಳು ತಮ್ಮ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುತ್ತಿದ್ದದನ್ನು ನಾವು ಇತಿಹಾಸದಿಂದ ನೋಡ್ತೀವಿ ಎಂಬುದರ ಬಗ್ಗೆ ವಿವರಗಳು ಸಾಕಷ್ಟು ಇತಿಹಾಸದಲ್ಲಿ ನಮಗೆ ಸಿಗುತ್ತೆ. ಗ್ರೀಕರು ಕೂಡ ಇದೇ ರೀತಿಯ ಪದ್ಧತಿಯನ್ನು ಅನುಸರಿಸ್ತಿದ್ರು ಎಂಬ ವಿಚಾರವನ್ನು ಕೂಡ ನಾವು ಇತಿಹಾಸದಿಂದ ನೋಡ್ತೇವೆ. ನೆದರ್ಲ್ಯಾಂಡ್ನ ಹೇಗ್ ಪಟ್ಟಣದಲ್ಲಿ ಕ್ರಿಸ್ತಶಕ 1899 ಹಾಗೂ 1907ರಲ್ಲಿ 2 ಶಾಂತಿ ಸಮಾವೇಶಗಳು ಜರುಗಿ ತಟಸ್ಥ ರಾಷ್ಟ್ರಗಳು ಯುದ್ಧ ನಿರತ ರಾಷ್ಟ್ರಗಳ ಮಧ್ಯೆ ಸಂಧಾನ ಏರ್ಪಡಿಸಲು ಕರೆ ನೀಡಿರುವಂಥದ್ದನ್ನು ನಾವು ನೋಡ್ತೇವೆ. 1920ರಲ್ಲಿ ಸ್ಥಾಪಿತವಾದಂಥ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಅಂತ ಏನು ಹೇಳ್ತೀವಿ, ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ವಿಶ್ವಸಂಸ್ಥೆ ಪ್ರಣಾಳಿಕೆಯ ಮೊದಲ ಕಲಂ ಅಥವಾ ಆರ್ಟಿಕಲ್ ಏನಿದೆಯೋ
ಇದು ವಿವಾದಗಳ ಶಾಂತಿಯುತ ಇತ್ಯರ್ಥ ಕುರಿತು ಒತ್ತು ನೀಡಿದ್ದು ಇದು ಇಲ್ಲಿ ನಾವು ಉಲ್ಲೇಖ ಮಾಡಬಹುದು ಅಲ್ವಾ. ಪ್ರಣಾಳಿಕೆಯ ಕಲಂ 1ರ ವಿವರ ಏನಿದೆ ಅಂತಂದರೆ ಆರ್ಟಿಕಲ್ ನಂಬರ್ 1 ಅಥವಾ ಕಲಂ ಅಥವಾ ವಿಧಿ 1ರಲ್ಲಿ ಏನು ಹೇಳುತ್ತೆ ಅಂತಂದರೆ ನಾವು ಇದನ್ನೆಲ್ಲ ಬಹಳ ಗಮನವಿಟ್ಟು ಕೇಳಬೇಕು. ಗಮನವಿಟ್ಟು ಕೇಳೋದ್ರ ಜೊತೆಗೆ ಬರ್ಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾಕೆಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಜನರು ಪ್ರತಿಯೊಬ್ಬರೂ ಕೂಡ ಜಗತ್ತು ನೆಮ್ಮದಿಯಿಂದ ಶಾಂತಿಯುತವಾಗಿ ಬದುಕಲು ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ. ನಾವೆಲ್ಲರೂ ಮಾಡಿಕೊಡ್ಬೇಕು. ಒಬ್ಬರಿಂದ ಅಲ್ಲ, ಒಂದು ದೇಶ ಅಥವಾ ಒಬ್ಬ ವ್ಯಕ್ತಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಸಾಮೂಹಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋಕ್ಕೆ ಪ್ರತಿಯೊಬ್ಬರ ಸಹಾಯ ಇಲ್ಲಿ ಬೇಕಾಗತ್ತೆ. ಆದ್ದರಿಂದ ಆರ್ಟಿಕಲ್ ನಂಬರ್ 1ನಲ್ಲಿ UN ಚಾರ್ಟರ್ನ ವಿಶ್ವಸಂಸ್ಥೆಯ ಪ್ರಣಾಳಿಕೆ ಏನಿದೆಯೋ ಅದರಲ್ಲಿ ವಿಧಿ ಫಸ್ಟ್ ಆರ್ಟಿಕಲ್ ಏನು ಬರುತ್ತೋ ಅದು ಏನು ಹೇಳುತ್ತೆ ಅಂತಂದರೆ ಅದು ಶಾಂತಿಗೆ ಬಂದೊದಗಬಹುದಾದಂತಹ ಗಂಡಾಂತರಗಳನ್ನು ಎದುರಿಸಲು ಸಾಮೂಹಿಕ ಕ್ರಮಗಳನ್ನು ಕೈಗೊಳ್ಳುವುದು, ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆ ಕಾಪಾಡುವುದು, ಅದೇ ರೀತಿ ಶಾಂತಿಗೆ ಭಂಗ ತರುವ ಸಂಗತಿ ಅಥವಾ ವಿವಾದಗಳಿದ್ದರೆ ಅವುಗಳನ್ನು ಶಾಂತಿಯುತವಾಗಿ ಇತ್ಯರ್ಥಪಡಿಸಬೇಕು ಎಂಬ ವಿಚಾರವನ್ನು ಆರ್ಟಿಕಲ್ ನಂಬರ್ 1ರಲ್ಲಿ ಹೇಳುವಂಥದ್ದು. ಈ ರೀತಿಯಾಗಿ ವಿಶ್ವಸಂಸ್ಥೆಯ ಪ್ರಥಮ ಕಲಂ ಏನಿದೆಯೋ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯ ಪ್ರಥಮ ವಿಧಿ ಅಥವಾ ಕಲಂ ಏನಿದೆಯೋ ಅಲ್ಲಿ ಸಾಮೂಹಿಕ ಭದ್ರತೆ ಹಾಗೂ ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕೆ ಮಹತ್ವ ನೀಡಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ವಿವಾದಗಳ ಶಾಂತಿಯುತ ಇತ್ಯರ್ಥದ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ವಿವಾದಗಳ ಶಾಂತಿಯುತ ಇತ್ಯರ್ಥ ಹೇಗೆ ಮಾಡೋದು, ಅದರ ಉದ್ದೇಶ, ಗುರಿ ಹೇಗೆ ಎಂಬ ವಿಚಾರವನ್ನು ನಾವು ಇಲ್ಲಿವರೆಗೆ ಮಾತಾಡಿದ್ವಿ. ಹಾಗಾದರೆ ಈ ವಿವಾದಗಳ ಶಾಂತಿಯುತ ಇತ್ಯರ್ಥದ ವಿಧಾನಗಳು, ಮೀನ್ಸ್ ಆಫ್ ಪೀಸ್ಫುಲ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ, ಅದು ಏನಿರ್ಬೋದು ಎಂಬ ವಿಚಾರವನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಅಂತಾರಾಷ್ಟ್ರೀಯ ವಿವಾದಗಳನ್ನು ಯಾವ ಸಾಧನಗಳ ಮೂಲಕ ನಾವು ಬಗೆಹರಿಸಬೇಕು. ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಗಳು ತಲೆದೋರಿದಾಗ ಅದನ್ನು ಬಗೆಹರಿಸುವ ಸಾಧನಗಳು ಬೇರೆ ಬೇರೆ ಇದ್ದಾವೆ. ಮೀನ್ಸ್ ಅಥವಾ ಡಿವೈಸ್ ಅಥವಾ ಟೂಲ್ಸ್ಗಳು ಬೇರೆ ಬೇರೆ ಇದ್ದಾವೆ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಸಾಧನಗಳನ್ನು ಬಳಸ್ಕೊಳ್ತೀವಿ. ಇಲ್ಲಿ ಸುಮಾರು 4-5 ಸಾಧನಗಳ ಬಗ್ಗೆ ಮಾರ್ಗಗಳ ಬಗ್ಗೆ ನಾವು ಹೇಳ್ತೀವಿ. ಅದನ್ನು ಈಗ ಒಂದೊಂದಾಗಿ ನಾವು ಅದನ್ನು ಚಿಂತನೆಯನ್ನು ಮಾಡೋಣ, ಚರ್ಚೆಯನ್ನು ಮಾಡೋಣ. ವಿವಾದಗಳನ್ನು ಯಾವ ರೀತಿಯಲ್ಲಿ ಯಾವ ಸಾಧನಗಳ ಮೂಲಕ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನೇ ವಿವಾದಗಳ ಶಾಂತಿಯುತ ಇತ್ಯರ್ಥದ ವಿಧಾನಗಳು ಅಥವಾ ಮೀನ್ಸ್ ಆರ್ ಟೂಲ್ಸ್ ಆರ್ ಡಿವೈಸ್ ಆಫ್ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್. ಬಿಫೋರ್ ಆಪ್ಟಿಂಗ್ coercive means of dispute settlement, states try following methods of international dispute settlement by amicable means. ಯಾವುದೇ ರಾಷ್ಟ್ರವು ಒಂದು ಕೊಯರ್ಸಿವ್ ಆ್ಯಕ್ಷನನ್ನು, ಅಂದರೆ ಒಂದು ಸೈನಿಕ ಕಾರ್ಯಾಚರಣೆ ಆಗಿರ್ಬೋದು, ಅದರ ಮೇಲೆ ಒಂದು ರೀತಿಯ ಬಲಪ್ರಯೋಗವನ್ನು ಮಾಡುವುದಕ್ಕಿಂತ ಮೊದಲು ಯಾವುದೇ ರಾಷ್ಟ್ರವು ಆ ರಾಷ್ಟ್ರಗಳ ನಡುವೆ ಇರುವಂತಹ ವಿವಾದಗಳು ಏನು ಡಿಸ್ಪ್ಯೂಟ್ಸ್ ಏನಿರುತ್ತೋ ಅದನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಮೊದಲು ಕೈ ಹಾಕ್ತವೆ. ಅದನ್ನು ಹೇಗಾರು ಮಾಡಿ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಮೊದಲು ಆದ್ಯತೆಯನ್ನು ಕೊಡ್ತೇವೆ. ಯಾವುದೇ ರಾಷ್ಟ್ರವು ಶಾಂತಿ ಮಾತುಕತೆ ಮಾಡುವುದಕ್ಕಿಂತ ಮುಂಚೆ ನೇರವಾಗಿ ಯುದ್ಧಕ್ಕೆ ಧುಮುಕೋದಿಲ್ಲ ಅನ್ನೋದು. ಅದರಲ್ಲಿ ಬರುವಂತಹ ಈ ಮೀನ್ಸ್ ಆಫ್ ಪೀಸ್ಫುಲ್ ಸೆಟಲ್ಮೆಂಟ್ ಅಥವಾ ಈ ಶಾಂತಿಯುತ ಇತ್ಯರ್ಥವನ್ನು, ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥವನ್ನು ಬಗೆಹರಿಸುವ ಸಾಧನಗಳನ್ನು ನಾವು ಒಂದೊಂದಾಗಿ ಚರ್ಚೆಯನ್ನು ಮಾಡೋದಾದರೆ ಅದರಲ್ಲಿ ಮೊದಲನೇದು ನೆಗೋಷಿಯೇಷನ್ಸ್, ಸಂಧಾನ ಅಥವಾ ಸಮಾಲೋಚನೆ. ಅಂತಾರಾಷ್ಟ್ರೀಯ ವಿವಾದಗಳನ್ನು ನಾವು ವಿವಾದಗಳ ಶಾಂತಿಯುತ ಇತ್ಯರ್ಥವನ್ನು ಮಾಡಬೇಕಾದ್ರೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಇರುವಂತಹ 33ನೇ ಕಲಂ ಏನೇನಿರುತ್ತೋ ಅದು ಇಲ್ಲಿ ಸುಮಾರು 4 ಅಥವಾ 5 ರೀತಿಯ ಒಂದು ವಿಧಾನಗಳನ್ನು ಅದು ನಮಗೆ ತಿಳಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಒಂದದು ನೆಗೋಷಿಯೇಷನ್ಸ್, ಸಂಧಾನ ಅಥವಾ ಸಮಾಲೋಚನೆ. ಅಕಾರ್ಡಿಂಗ್ ಟು Oppenheim, negotiation is an intercourse between 2 or more states as is initiated and directed for the purpose of effecting and understanding between them or settling a dispute. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಓಪನ್ಹೀಮ್ ಅವರ ಪ್ರಕಾರವಾಗಿ ಸಂಧಾನ ಅಂತಂತಂದರೆ ಇದೊಂದು ರೀತಿಯ
ನೆಗೋಷಿಯೇಷನ್ ಈಸ್ ಆ್ಯನ್ ಇಂಟರ್ಕೋರ್ಸ್ ಬಿಟ್ವೀನ್ ಟೂ ಆರ್ ಮೋರ್ ಸ್ಟೇಟ್ಸ್. ಅಂದರೆ ಇದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎರಡು ರಾಷ್ಟ್ರಗಳ ನಡುವೆ ನಡೆಯುವಂತಹ ಒಂದು ಮಾತುಕತೆಯಾಗಿರ್ಬೋದು. ಅದು ಇನಿಷಿಯೇಷನ್ ಮತ್ತು ಒಂದು ರೀತಿಯಲ್ಲಿ ಡೈರೆಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಅಫೆಕ್ಟಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್ ಆರ್ ಸೆಟ್ಲಿಂಗ್ ಎ ಡಿಸ್ಪ್ಯೂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ರಾಷ್ಟ್ರ ಅಥವಾ ಒಂದು ರಾಷ್ಟ್ರಕ್ಕಿಂತ ಹೆಚ್ಚು ರಾಷ್ಟ್ರಗಳ ನಡುವೆ ನಡೆಯುವಂಥ ಒಂದು ಸಂಧಾನ ಮಾತುಕತೆ. ಸಂಧಾನ ಎಂಬ ಕನ್ನಡ ಪದ ಏನಿದೆಯೋ, ಈ ಸಂಧಾನ ಎನ್ನುವ ಕನ್ನಡ ಪದಕ್ಕೆ ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ನೆಗೋಷಿಯೇಷನ್ ಅಂತ ಕರಿತೀವಿ. ಚರ್ಚೆಯ ಮೂಲಕ ಒಂದು ವಿಷಯದ ಬಗೆಗೆ ಅಂತಿಮ ತೀರ್ಮಾನವನ್ನು ಇಲ್ಲಿ ತೆಗೆದುಕೊಳ್ಳುವಂಥದ್ದು ಕಂಡುಬರುತ್ತೆ. ಒಪ್ಪಂದ ಮಾಡಿಕೊಳ್ಳುವುದು ಕೂಡ ಸಂಧಾನವಾಗಿರುವಂಥದ್ದೇ. ರಾಷ್ಟ್ರಗಳ ಮಧ್ಯೆ ತಂಟೆ ತಕರಾರು ಉದ್ಭವಿಸಿದರೆ ರಾಜತಂತ್ರ ಅಥವಾ ರಾಯಭಾರತದ ಮುಖಾಂತರ ಇತ್ಯರ್ಥಗೊಳಿಸುವಂಥದ್ದು. ಈ ಸಂಬಂಧ ರಾಯಭಾರಿಗಳ ಮಧ್ಯೆ ಚರ್ಚೆ ನಡೆದು ಸಂಧಾನ ನಡೆಸಲಾಗುವುದು ಕೂಡ ಕಂಡುಬರುತ್ತೆ. ಯಾವುದೇ ವಿವಾದ ಕುರಿತು ರಾಷ್ಟ್ರಗಳ ಮಧ್ಯೆ ಸಂಧಾನ ಏರ್ಪಡುವ ಮೊದಲು ರಾಷ್ಟ್ರಗಳ ಮುಖ್ಯಸ್ಥರು ಸಭೆ ಸೇರಿ ಚರ್ಚಿಸಿ ಅದನ್ನು ತೀರ್ಮಾನ ತೆಗೆದುಕೊಳ್ತಾರೆ. ಹೀಗೆ ಸಂಧಾನದ ವಿಧಾನ ಸರಳ ಹಾಗೂ ಸುಲಭ. ಎರಡು ಪಂಗಡಗಳ ಮಧ್ಯೆ ನೇರವಾಗಿ ನಡೆಯುವ ಪ್ರಕ್ರಿಯೆ ಕೂಡ ಇದಾಗಿರುವಂಥದ್ದು. ಒಂದು ಅಥವಾ ಎರಡು ರಾಷ್ಟ್ರಗಳ ಮಧ್ಯೆ ನಡೆಯುವಂಥ ಪ್ರಕ್ರಿಯೆ ಇದಾಗಿರುವಂಥದ್ದು. ಅಕಾರ್ಡಿಂಗ್ ಟು Oppenheim, full-fledged sovereign states are the regular parties to international disputes. In this way, the disputes are settled by means of directed negotiations or then by correspondence as ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಸ್ಟ್ರೈವ್. ಈಗ ಇಲ್ಲಿ ಏನಾಗುತ್ತೆ ಅಂದರೆ, ಓಪನ್ಹೀಮ್ ಅವರ ಪ್ರಕಾರವಾಗಿ ನಾವು ನೋಡಿದ್ರೆ, ಯಾವುದೇ ಒಂದು ಸಾರ್ವಭೌಮ ರಾಷ್ಟ್ರವು ಈ ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅವು ಏನು ಮಾಡ್ತವೆ, ನೇರವಾಗಿ ತೊಡಗುವಂಥದ್ದು. ಈ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ, ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ ವಿಚಾರವಾಗಿ ಇಲ್ಲಿ ನೆಗೋಷಿಯೇಷನ್ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಸಂಧಾನದ ಒಂದು ಫಲಶ್ರುತಿ ಏನಂತಂದರೆ, ಅದು ಒಂದು ಪಂಗಡದ ಬೇಡಿಕೆಗಳನ್ನು ಇನ್ನೊಂದು ಪಂಗಡ ಒಪ್ಪಬಹುದು. ಅಂದರೆ ಈ ಸಂಧಾನದ ಫಲಶ್ರುತಿ ಲಾಭ, ಅಡ್ವಾಂಟೇಜಸ್ ಏನಂತಂದರೆ, ಒಂದು ಪಂಗಡದ ಬೇಡಿಕೆಗಳನ್ನು ಇನ್ನೊಂದು ಪಂಗಡ ಒಪ್ಪಬಹುದು. ಎರಡನೇದು, ಎರಡು ಪಂಗಡಗಳಿಗೆ ಒಪ್ಪಿಗೆಯಾಗುವಂತಹ ಒಪ್ಪಂದ ಏರ್ಪಡಬಹುದು. ಕೆಲವು ಸಲ ಏನಾಗುತ್ತೆ, ಅದು ಒಂದು ಪಾರ್ಟಿಗೆ, ಒಂದು ದೇಶಕ್ಕೆ ಮಾತ್ರ ಒಳ್ಳೆಯದಾಗೋ ರೀತಿಯಲ್ಲಿ ಒಪ್ಪಂದ ಆಗ್ಬೋದು. ಕೆಲವು ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ಒಪ್ಪಂದಗಳು ಆಗಬಹುದು. ಮೂರನೇದಾಗಿ, ಅಂತಾರಾಷ್ಟ್ರೀಯ ಹಿತಾಸಕ್ತಿಯ ಹಾಗೂ ಶಾಂತಿ ಹಿನ್ನೆಲೆಯಲ್ಲಿ ಎರಡೂ ಪಂಗಡಗಳಲ್ಲಿ ಒಂದು ತನ್ನ ಹಕ್ಕನ್ನು ಬಿಟ್ಟುಕೊಡಬಹುದು. ನಾಲ್ಕನೇದಾಗಿ ನೋಡಿದಾಗ, ಸಂಧಾನಕ್ಕೆ ಕುಳಿತಿರುವ ಎರಡು ಪಂಗಡಗಳು ಯಾವುದೇ ಒಪ್ಪಂದಕ್ಕೆ ಬರದೇ ಇರಬಹುದು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬಹುದು. ಆದರೆ ಸಮಸ್ಯೆಯ ಅರಿವಾಗುತ್ತೆ ಇದರಿಂದ. ಉದಾಹರಣೆಗೆ 2001ರಲ್ಲಿ ಆಗ್ರಾದಲ್ಲಿ ಭಾರತದ ಪ್ರಧಾನಮಂತ್ರಿಯಾದಂಥ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಪಾಕಿಸ್ತಾನದ ಅಧ್ಯಕ್ಷ ಪರ್ವೇಜ್ ಮುಷರಫ್ ಮಧ್ಯೆ 3 ದಿನಗಳ ಕಾಲ ಮಾತುಕತೆ ನಡೆಯಿತು. ಕಾಶ್ಮೀರ ವಿಷಯವೇ ಮುಖ್ಯವಾಗಿರಬೇಕೆಂಬುದು ಪಾಕಿಸ್ತಾನದ ನಿಲುವು. ಆದರೆ ಭಾರತವು ಭಯೋತ್ಪಾದನೆಯ ನಿಯಂತ್ರಣಕ್ಕೆ ಒತ್ತು ನೀಡಿರುವಂಥದ್ದನ್ನು ನಾವು ನೋಡ್ತೇವೆ. ಭಿನ್ನಾಭಿಪ್ರಾಯದ ಮಧ್ಯೆ ಒಪ್ಪಂದವಾಗುವ ಒಂದು ಸುಂದರ ಅವಕಾಶ ತಾಜ್ ಮಹಲಿನ ಕಲಾತ್ಮಕ ಪರಿಸರದಲ್ಲಿ ಅದು ವ್ಯರ್ಥವಾಗಿ ಹೋಗಿದ್ದಂಥದ್ದನ್ನು ಆ ಸಂದರ್ಭದಲ್ಲಿ ನಾವು ನೋಡಬಹುದು. ಏಕೆಂದರೆ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ವಿಚಾರವನ್ನು ಬಿಡೋದಿಲ್ಲ. ಭಾರತ ಜಮ್ಮು ಕಾಶ್ಮೀರ ತನ್ನದು, ಅದು ಇಂಟರ್ನಲ್ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳುತ್ತೆ, ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. ಭಯೋತ್ಪಾದನೆಯನ್ನು ನಿಲ್ಲಿಸುವವರೆಗೆ ಮಾತುಕತೆ ನಡೆಸೋದಿಲ್ಲ ಅಂತ ಭಾರತದ ಒಂದು ನಿಲುವು. ಆ ರೀತಿಯಲ್ಲಿ ನಡೆಯುವಂಥದ್ದು ಕೂಡ ಇಲ್ಲಿ ಕಂಡುಬರುತ್ತೆ. ಎರಡನೇ ಒಂದು ಮಾರ್ಗ ಅಥವಾ ಸಾಧನ ಏನಂತಂದರೆ, ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ಸಾಧನಗಳಲ್ಲಿ ಎರಡನೇದು ಗುಡ್ ಆಫೀಸರ್ಸ್ ಆ್ಯಂಡ್ ಮೀಡಿಯೇಷನ್. ಒಂದು ಒಳ್ಳೆಯ ಒಂದು ಬಾಂಧವ್ಯ ಮತ್ತು ಇದು ಮಧ್ಯಸ್ಥಿಕೆ ವಹಿಸುವಿಕೆ, ಮೀಡಿಯೇಷನ್ ಅಂತೀವಲ್ಲ ಅದು. ಇನ್ ದಿಸ್ ಮೆಥಡ್ ಎ ಥರ್ಡ್ ಫ್ರೆಂಡ್ ಸ್ಟೇಟ್ ಸ್ಟ್ರೈವ್ ಟು ಸೆಟಲ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ದ ಟೂ ಸ್ಟೇಟ್ಸ್. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಎರಡು ರಾಷ್ಟ್ರಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿ ಮೂರನೇ ರಾಷ್ಟ್ರವು ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ನೋಡ್ತೇವೆ. In case of good officers, a third party, without participating in the negotiation, suggests settlement. ಇಲ್ಲ ಅಂತಂದರೆ ಮೂರನೇ ರಾಷ್ಟ್ರವು ನೇರವಾಗಿ ಈ ಸಂಧಾನ ಮಾತುಕತೆಯಲ್ಲಿ ಭಾಗವಹಿಸಲಿಲ್ಲ ಅಂದರೂ ಕೂಡ ಅದು ಸೆಟಲ್ಮೆಂಟ್ ಮಾಡೋದ್ರ ಬಗ್ಗೆ, ಇತ್ಯರ್ಥವನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಸಲಹೆಯನ್ನು ಕೂಡ ಮೂರನೇ ರಾಷ್ಟ್ರ, ತೃತೀಯ ರಾಷ್ಟ್ರ ನೀಡುತ್ತೆ. While in case of mediation, a mediating state participate in the negotiation either on
ದ ರಿಕ್ವೆಸ್ಟ್ ಆಫ್ ದ ಕನ್ಸರ್ನ್ ಪಾರ್ಟೀಸ್ ಆರ್ ಆನ್ ಇಟ್ಸ್ ಓನ್ ಇನಿಷಿಯೇಟಿವ್ಸ್. ಕೆಲವು ಸಂದರ್ಭಗಳಲ್ಲಿ ನೇರವಾಗಿ ಭಾಗವಹಿಸಿ ಅದನ್ನು ಬಗೆಹರಿಸುವಂಥದ್ದು ಬರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಅದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಸಜೆಷನ್ ನೀಡೋದ್ರ ಮೂಲಕ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಎ ಥರ್ಡ್ ಪಾರ್ಟಿ ಮೇ ಬಿ ಸ್ಟೇಟ್, ಆ್ಯನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆರ್ ಆ್ಯನ್ ಇಂಡಿವಿಜುವಲ್. ಮೂರನೇ ಪಕ್ಷ ಅಥವಾ ಥರ್ಡ್ ಪಾರ್ಟಿ ಅಂತ ಹೇಳ್ತೀವಿ. ಮೂರನೇ ರಾಷ್ಟ್ರ, ಅದು ರಾಷ್ಟ್ರವಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿರ್ಬೋದು ಅಥವಾ ಯಾವುದೇ ಒಬ್ಬ ವೈಯಕ್ತಿಕ ವ್ಯಕ್ತಿಯಾಗಿರ್ಬೋದು. There are no definite rules of procedure of international law to conduct good offices or mediation. ಆದರೆ ಇಲ್ಲಿವರೆಗೆ ಈ ಮೀಡಿಯೇಷನ್, ಮಧ್ಯಸ್ಥಿಕೆಯನ್ನು ವಹಿಸೋದ್ರ ಬಗ್ಗೆ, ಸಂಧಾನ ಮಾಡುವುದರ ಬಗ್ಗೆ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಕಾನೂನಾಗಲಿ ಅಥವಾ ಯಾವುದೇ ನಿಯಮಗಳು, ಈಗ ಒಂದು ನಿಶ್ಚಿತವಾದಂಥ ನಿಯಮಗಳಾಗಲಿ ಕಾನೂನಾಗಲಿ ಇಲ್ಲ. ಟು ಇಲಸ್ಟ್ರೇಟ್, Kosygin, the minister of the Soviet Union, played this role admirably at Tashkent between ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇನ್ 1966. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದ ನಂತರದಲ್ಲಿ, ಪಾಕಿಸ್ತಾನ ಸೋತ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ತಾಸ್ಕೆಂಟ್ ಒಪ್ಪಂದ ಆಗುತ್ತೆ. ತಾಸ್ಕೆಂಟ್ ರಷ್ಯಾದಲ್ಲಿರುವಂಥ ಒಂದು ಪಟ್ಟಣ. ಅಲ್ಲಿ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷರು ಅಲ್ಲಿ ಭೇಟಿಯಾಗಿ ಅವರು ಈ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿಯನ್ನು ಮಾಡ್ತಾರೆ 1966. ಇಂಥ ಸಂದರ್ಭದಲ್ಲಿ ರಷ್ಯಾ ಮೂರನೇ ಥರ್ಡ್ ಪಾರ್ಟಿಯಾಗಿ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೋಸಿಗಿನ್ ಅವರು ಇದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರುವಂಥದ್ದು. ರೀಸೆಂಟ್ಲಿ ದ ಶಾತ್ ಅಲ್ ಅರಬ್ ರಿವರ್ ಬೌಂಡ್ರಿ ಡಿಸ್ಪ್ಯೂಟ್ ಬಿಟ್ವೀನ್ ಇರಾಕ್ ಆ್ಯಂಡ್ ಇರಾನ್ ವಾಸ್ ರಿಸಾಲ್ವ್ 1975. 1975ರಲ್ಲಿ ಒಂದು ಶಾತ್ ಅಲ್ ಅರಬ್ ನದಿಗೆ ಸಂಬಂಧಪಟ್ಟಂತೆ ಈ ಇರಾಕ್ ಮತ್ತು ಇರಾನ್ ನಡುವಿನ ಒಂದು ಬೌಂಡ್ರಿ ಡಿಸ್ಪ್ಯೂಟ್ ಆಗಿತ್ತು. ಅದನ್ನು ಬಗೆಹರಿಸಿರುವಂಥದ್ದನ್ನು ನೋಡ್ತೇವೆ ಥ್ರೂ ದ ಗುಡ್ ಆಫೀಸರ್ಸ್ ಆಫ್ ದ ಅಲ್ಜೀರಿಯನ್ ಪ್ರೆಸಿಡೆಂಟ್. ಇದು ಅಲ್ಜೀರಿಯಾದ ಅಧ್ಯಕ್ಷರ ಮಧ್ಯವಸ್ಥಿಕೆಯಿಂದ ಇದು ಬಗೆಹರಿತು. ಸರ್ ಓವೆನ್ ಡಿಕ್ಸೋಟಿ ವಾಸ್ ಅಪಾಯಿಂಟೆಡ್ ಆಸ್ ಎ ಮೀಡಿಯೇಟರ್ ಬೈ ದ UN ಆನ್ ದ ಕಾಶ್ಮೀರ್ ಇಶ್ಯೂ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಾಶ್ಮೀರ ಸಮಸ್ಯೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಸರ್ ಓವೆನ್ ಡಿಕ್ಸೋಟಿ ಅವರನ್ನು ಮೀಡಿಯೇಟರ್ ಆಗಿ ಮಧ್ಯಸ್ಥಗಾರನಾಗಿ ಅಪಾಯಿಂಟ್ಮೆಂಟ್ ಅಥವಾ ನೇಮಕಾತಿ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಮೂರನೇದೊಂದು ಅಂದರೆ ಇದು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕೆ ನಾವು ಬಳಸಬಹುದಂಥ ಇನ್ನೊಂದು ಬಹಳ ಪ್ರಮುಖವಾದಂಥ ಒಂದು ಟೂಲ್ ಅಥವಾ ಮೀನ್ಸ್ ಅಂದರೆ ಸಾಧನ ಅಂತಂದರೆ ಅದು ಕನ್ಸಿಲಿಯೇಷನ್ ಅಂತಂದರೆ ನಾವು ಇಲ್ಲಿ ಬಹಳ ಪ್ರಮುಖವಾಗಿ ನೋಡುವಂಥದ್ದು ಇಲ್ಲಿ ಒಂದು ರೀತಿ ರಾಜಿ ಸಂಧಾನ ಮಾಡುವಂಥದ್ದು. ಕನ್ಸಿಲಿಯೇಷನ್ ಅಂತಂದರೆ ರಾಜಿ ಸಂಧಾನ. ರಾಷ್ಟ್ರಗಳ ಮಧ್ಯದ ವಿವಾದಗಳನ್ನು ಇತ್ಯರ್ಥಗೊಳಿಸುವ ಮತ್ತೊಂದು ಮಾರ್ಗ ಅಂತಲೇ ಇದನ್ನು ಹೇಳ್ತೀವಿ. ವಿಚಾರಣೆ ಹಾಗೂ ರಾಜಿ ಸಂಧಾನ ಬರುತ್ತೆ. ವಿವಾದಗಳನ್ನು ಅಂತ್ಯಗೊಳಿಸುವ ಪರಿಣಾಮಕಾರಿ ಮಾರ್ಗ ಅಂತಲೂ ಕೂಡ ಇದನ್ನು ಬಣ್ಣಿಸಲಾಗಿರುವಂಥದ್ದು. ಪ್ರಥಮ ಹಾಗೂ ದ್ವಿತೀಯ ಹೇಗ್ಸ್ ಸಮಾವೇಶಗಳು ಹಾಗೂ ರಾಷ್ಟ್ರಸಂಘ ಈ ತತ್ವಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರುವಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಇನ್ ಎ ಬ್ರಾಡ್ ಸೆನ್ಸ್, ಕನ್ಸಿಲಿಯೇಷನ್ ಮೀನ್ಸ್ ದ ಗ್ರೇಟ್ ವೆರೈಟೀಸ್ ಆಫ್ ಮೆಥಡ್ಸ್. ಅಂದರೆ ಇದು ಎಲ್ಲ ವಿಧಾನಗಳಿಗಿಂತ ಅತ್ಯುತ್ತಮ ವಿಧಾನ ಅಂತಲೇ ಹೇಳ್ಬೋದು. ವಿಚ್ ಆರ್ ಅಪ್ಲೈಡ್ ಬೈ ಅದರ್ ಸ್ಟೇಟ್ಸ್, ಇಂಪಾರ್ಷಲ್ ಬಾಡೀಸ್ ಆರ್ ಅಡ್ವೈಸರಿ ಕಮಿಟೀಸ್. ಇನ್ ಎ ರಿಸ್ಟ್ರಿಕ್ಟೆಡ್ ಸೆನ್ಸ್, ಕನ್ಸಿಲಿಯೇಷನ್ ಮೀನ್ಸ್ ದ ರೆಫರೆನ್ಸ್ ಆಫ್ ಎ ಡಿಸ್ಪ್ಯೂಟ್ ಟು ಎ ಕಮಿಟಿ ಆರ್ ಕಮಿಷನ್ ಟು ಮೇಕ್ ಆರ್ ರಿಪೋರ್ಟ್ ವಿತ್ ಪ್ರಪೋಸಲ್ ಟು ದ ಪಾರ್ಟೀಸ್ ಫಾರ್ ದ ಸೆಟಲ್ಮೆಂಟ್. ಅಂದರೆ ಇಲ್ಲಿ ಕನ್ಸಿಲಿಯೇಷನ್ ಅಂತಂದರೆ ಯಾವುದಾದ್ರು ಒಂದು ಕಮಿಟಿಗೆ ಅಥವಾ ಆಯೋಗಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಂಧಾನವನ್ನು ಮಾಡಿ ಒಂದು ರಿಪೋರ್ಟ್ ಕೊಡೋದ್ರ ಬಗ್ಗೆ ಇದನ್ನು ಹೇಳುವಂಥದ್ದು. ದೀಸ್ ಪ್ರಪೋಸಲ್ಸ್ ಟು ದ ಪಾರ್ಟೀಸ್ ಆರ್ ನಾಟ್ ಬೈಂಡಿಂಗ್ ನೇಚರ್. ಈ ಪ್ರಸ್ತಾವನೆಗಳು ಯಾವುದೇ ರಾಜ್ಯಗಳ ಪಕ್ಷಗಳಿಗೆ ಇದು ಬೈಂಡಿಂಗ್ ನೇಚರ್ ಅಲ್ಲ. ಅಂದರೆ ಒಪ್ಪಿಕೊಳ್ಳಲೇಬೇಕು ಎಂಬ ಒಂದು ಸ್ವರೂಪವನ್ನು ಅದು ಪಡ್ಕೊಂಡಿರೋದಿಲ್ಲ. According to Hudson, conciliation is a process of formulating proposals of settlement after a thorough investigation of the facts, and the parties are left free to accept or reject the proposals formulated. ನೋಡಿ, ಹಡ್ಸನ್ ಪ್ರಕಾರ ಕನ್ಸಿಲಿಯೇಷನ್ ಅಂತಂದರೆ ಒಂದು ಪ್ರೋಸೆಸ್. ಅದೊಂದು ಪ್ರಪೋಸಲನ್ನು ಸೆಟಲ್ಮೆಂಟ್ ಮಾಡೋದಕ್ಕೆ ಒಂದು ಪ್ರಸ್ತಾವನೆ ನೀಡಿ ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯಾಂಶಗಳೇನು ಎಂಬುದರ ಬಗ್ಗೆ ಅದನ್ನು ಹುಡುಕಿ ನೋಡಿ ಆನಂತರದಲ್ಲಿ ಒಂದು ರಿಪೋರ್ಟನ್ನು ನೀಡುವಂಥದ್ದು. ಆ ಪ್ರಪೋಸಲನ್ನು ಒಪ್ಪೋದು ಅಥವಾ ಬಿಡ್ಬೋದು ರಾಷ್ಟ್ರಗಳು. ದ ಹೇಗ್ ಕನ್ವೆನ್ಷನ್ಸ್ ಆಫ್ 1899 and 1907 ಪ್ರೊವೈಡೆಡ್ ಫಾರ್ ದ ಪೀಸ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಬೈ ಮೀನ್ಸ್ ಆಫ್ ಕನ್ಸಿಲಿಯೇಷನ್ ಕಮಿಷನ್ಸ್. ಹೇಗ್ ಸಮ್ಮೇಳನ 1899 ಮತ್ತು 1907ರಲ್ಲಿ ಇವೆರಡು ಸಂದರ್ಭಗಳಲ್ಲಿ ನಡೆದಂತಹ ಹೇಗ್ ಸಮ್ಮೇಳನ ಏನಿತ್ತು, ಇದು
ಪೆಸಿಫಿಕ್ ಸೆಟಲ್ಮೆಂಟ್ ಅಂದರೆ ಪೆಸಿಫಿಕ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್, ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಒಂದು ಆಯೋಗವನ್ನು ರಚನೆ ಮಾಡುವುದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತು ಎಂಬ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ನಂತರದಲ್ಲಿ ನಾಲ್ಕನೇದು ಎನ್ಕ್ವೈರಿ, ವಿಚಾರಣೆ. ನಾಲ್ಕನೇ ಒಂದು ಪ್ರಮುಖವಾದಂತಹ ಒಂದು ಸಾಧನ ಅಂದರೆ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಇತ್ಯರ್ಥಪಡಿಸಿಕೊಳ್ಳೋಕ್ಕೆ ಇರುವಂತಹ ಮತ್ತೊಂದು ಬಹಳ ಪ್ರಮುಖವಾದಂತಹ ಸಾಧನ ಏನಂತಂದರೆ ಎನ್ಕ್ವೈರಿ ಅಥವಾ ವಿಚಾರಣೆ. ವಿಚಾರಣೆಗೆ ಆಂಗ್ಲ ಭಾಷೆಯಲ್ಲಿ ಎನ್ಕ್ವೈರಿ ಅಂತ ನಾವು ಕರಿತೀವಿ. ವಿಚಾರಣೆ ಎಂದರೆ ಘಟನೆಗಳನ್ನು, ವಿವರಗಳನ್ನು ಕಲೆ ಹಾಕಿ ತನಿಖೆ ಮಾಡುವುದು ವಿಚಾರಣೆ ಎನಿಸಿಕೊಳ್ಳುತ್ತೆ ಎಂಬ ವಿಚಾರ. ತನಿಖಾ ಆಯೋಗ ರಾಷ್ಟ್ರಗಳ ಮಧ್ಯೆ ವಿವಾದಕ್ಕೆ ಕಾರಣವಾಗುವ ಸಂಗತಿಗಳನ್ನು ತಿಳಿದುಕೊಳ್ಳುತ್ತೆ, ಅನೇಕ ಸ್ಪಷ್ಟೀಕರಣಗಳನ್ನು ಪಡೆಯಲಾಗುತ್ತೆ. ತನಿಖಾ ಆಯೋಗ ಏನು ಮಾಡುತ್ತೆ, ಕೆಲವು ನಿರ್ಧಾರಗಳಿಗೆ ಬಂದು ತನಗೆ ಸರಿ ಎನಿಸಿದ ರೀತಿಯಲ್ಲಿ ಒಂದು ಶಿಫಾರಸನ್ನು ಕೂಡ ಅದು ಮಾಡುತ್ತೆ. ಆದರೆ ಈ ಶಿಫಾರಸುಗಳು ಜಗಳ ನಿರತ ರಾಷ್ಟ್ರಗಳಿಗೆ ಅಥವಾ ಯುದ್ಧದಲ್ಲಿ ನಿರತ ಅಥವಾ ಘರ್ಷಣೆಯಲ್ಲಿ ತೊಡಗಿರುವಂಥ ರಾಷ್ಟ್ರಗಳಿಗೆ ಬಂಧನಕಾರಿಯಲ್ಲ ಅಂತ ಇದು, ಅಂದರೆ ನಾಟ್ ಬೈಂಡಿಂಗ್ ನೇಚರ್, ಇಟ್ ಡಸಂಟ್ ಹ್ಯಾವ್ ಬೈಂಡಿಂಗ್ ನೇಚರ್. ಅದು ಹೊಂದಿರುವಂಥದ್ದನ್ನು ಒಪ್ಕೊಳ್ಬೋದು ಅಥವಾ ಬಿಡಬಹುದು. ಉದಾಹರಣೆಗೆ ಇದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆಯನ್ನು ನಾವು ಕೊಡಬಹುದು. ಯಾಕೆಂತಂದರೆ ಉತ್ತರ ಸಮುದ್ರದಲ್ಲಿಯ ಆಂಗ್ಲ ಮೀನುಗಾರಿಕೆ ನಾವೆ ಏನಿತ್ತು 1904ರಲ್ಲಿ ರಷ್ಯಾದ ನೌಕಾಪಡೆಗಳು ಗುಂಡು ಹಾರಿಸಿದಾಗ 2 ನಾವೆಗಳು ದೋಣಿಗಳು ಹಾನಿಗೊಳಗಾದವು. ಆ ಸಂದರ್ಭದಲ್ಲಿ ಈ ಸಂಬಂಧ ತನಿಖೆಗೆ ಒಂದು ಆಯೋಗವನ್ನು ನೇಮಕ ಮಾಡಲಾಯಿತು. ಆ ಸಂದರ್ಭದಲ್ಲಿ ರಷ್ಯಾ ಒಂದು ಸಬೂಬು ಹೇಳಿತು ಆ ಟೈಮ್ನಲ್ಲಿ, ಏನಂದರೆ ಜಪಾನಿ ನಾವೆಗಳೆಂದು ತಿಳಿದು ಅದನ್ನು ನಾಶಪಡಿಸಲಾಯಿತು ಅಂತ ರಷ್ಯಾ ಸ್ಪಷ್ಟೀಕರಣವನ್ನು ನೀಡುತ್ತೆ. ಮುಂದೆ ರಷ್ಯಾ ಪರಿಹಾರಧನವನ್ನು ಕೂಡ ಆ ನಂತರದಲ್ಲಿ ನೀಡುತ್ತೆ. ಇಲ್ಲಿ ವಿಚಾರಣಾ ಆಯೋಗ ಗುಂಡು ಹಾರಿಸಿದ ಘಟನೆ ಕುರಿತಂತೆ 2 ಪಂಗಡದವರ ವಿಚಾರಣೆಯನ್ನು, 2 ಪಾರ್ಟಿ ಅಂತ ಏನು ಹೇಳ್ತೀವಲ್ಲ, ಪಕ್ಷದವರ ವಿಚಾರಣೆಯನ್ನು ಪಡೆದು ರಷ್ಯಾ ತಪ್ಪು ಮಾಡಿದೆ ಎಂದು ಅದರ ವಿಚಾರಣೆಯಿಂದ ಅದು ಒಂದು ನಿರ್ಣಯಕ್ಕೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ ಅಲ್ವಾ. In enquiries, the facts are investigated and course for negotiated adjustment is cleared. It like conciliation does not to make specific proposals for international disputes but to investigate and establish facts. In fact, enquiries are done particularly to solve the boundary problems. ಸಾಮಾನ್ಯವಾಗಿ ಈ ಎನ್ಕ್ವೈರಿಯನ್ನು, ವಿಚಾರಣೆಯನ್ನು ಬೌಂಡ್ರಿ ಡಿಸ್ಪ್ಯೂಟನ್ನು, ವಿವಾದಗಳು ಅಂದರೆ ಗಡಿ ವಿವಾದಗಳನ್ನು ಬಗೆಹರಿಸುವುದರಲ್ಲಿ ಹೆಚ್ಚು ಬಳಸ್ಕೊಳ್ತೀವಿ. ಎನ್ಕ್ವೈರಿ ಈಸ್ ಮೇಡ್ ಟು ಸೆಟಲ್ ಎ ಬೌಂಡ್ರಿ ಡಿಸ್ಪ್ಯೂಟ್ ಇನ್ ದ ಲೈಟ್ಸ್ ಆಫ್ ದ ಹಿಸ್ಟಾರಿಕಲ್ ಆ್ಯಂಡ್ ಜಿಯೋಗ್ರಫಿಕಲ್ ಫ್ಯಾಕ್ಟ್ಸ್. ಐತಿಹಾಸಿಕ ಮತ್ತು ಭೌಗೋಳಿಕ ಸತ್ಯಗಳ ಆಧಾರದ ಮೇಲೆ ನಾವು ಈ ಬೌಂಡ್ರಿ ಇಶ್ಯೂವನ್ನು ವಿಚಾರಣೆ ಮಾಡೋದ್ರ ಮೂಲಕ ಆ ಸತ್ಯಾಂಶವನ್ನು ಹೊರಗಡೆ ತರಬಹುದು. ವಿಚ್ ಆರ್ ಅಕ್ಸೆಪ್ಟೆಡ್ ಟು ಬೋತ್ ದ ಪಾರ್ಟೀಸ್. ಅವೆರಡೂ ಕೂಡ ಇದಾದ ನಂತರ 2 ಪಕ್ಷಗಳು ಅದನ್ನು ಒಪ್ಕೊಳ್ಬೇಕಾಗತ್ತೆ ಅಂತ. ದ ಹೇಗ್ ಕಾನ್ಫರೆನ್ಸ್ ಆಫ್ 1899 ಪ್ರಪೋಸ್ಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಎನ್ಕ್ವೈರಿ. 1899ರಲ್ಲಿ ನಡೆದಂಥ ಹೇಗ್ ಸಮ್ಮೇಳನ ಏನಿತ್ತು ಅದು ಅಂತಾರಾಷ್ಟ್ರೀಯ ವಿಚಾರಣಾ ಆಯೋಗವನ್ನು ಸ್ಥಾಪನೆ ಮಾಡುವುದಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ನೀಡಿತ್ತು. ದ ನಾರ್ತ್ ಸಿ ಇನ್ಸಿಡೆಂಟ್ ಎನ್ಕ್ವೈರಿ ಆ್ಯಂಡ್ ದ ಉಬಾನ್ಶಿಯಾ ಎನ್ಕ್ವೈರಿ ಆರ್ ಎಕ್ಸಾಂಪಲ್ಸ್ ಆಫ್ ಸಚ್ ಕಮಿಷನ್ಸ್ ಅಂತ ಒಂದು ಕಮಿಷನ್ಗೆ ಉದಾಹರಣೆ ನಾರ್ತ್ ಸಿ ಇನ್ಸಿಡೆಂಟ್ ಎನ್ಕ್ವೈರಿ, ಅಂದರೆ ಉತ್ತರ ಸಮುದ್ರದ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡಿದಂಥದ್ದು, ಮತ್ತು ಉಬಾನ್ಶಿಯಾ ಎನ್ಕ್ವೈರಿ ಅಂತ ಏನಿದೆಯೋ ಅದು ಇದಕ್ಕೆ ಭಾಳ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. This mean was employed in the Dogger Bank incident of 1904. In this incident, some Russian warships had fired by mistake on the British fishing vessels in the North Sea. ನಾನು ಮೊದಲು ಹೇಳಿದಂಗೆ ರಷ್ಯಾ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಧನವನ್ನು ಕೂಡ ನೀಡಿತು. ಆಮೇಲೆ 5ನೇದು ಬಹಳ ಪ್ರಮುಖವಾದಂಥ ಇನ್ನೊಂದು ಸಾಧನ ಅಂತಂದರೆ ಆರ್ಬಿಟ್ರೇಷನ್ ಅಂದರೂ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಮಧ್ಯಸ್ಥಿಕೆಯನ್ನು ವಹಿಸುವಂಥದ್ದು. ಮಧ್ಯಸ್ಥಿಕೆಯನ್ನು ವಹಿಸಿ ಆರ್ಬಿಟ್ರೇಷನ್ ಮೂಲಕ ನ್ಯಾಯ ಪಂಚಾಯಿತಿ ಅಂತ ಹೇಳ್ತೀವಿ. ಅಂದರೆ ನ್ಯಾಯ ಪಂಚಾಯಿತಿ ಅಂತ ಮಾಡುವಂಥದ್ದು ಕೂಡ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದ್ರಲ್ಲಿ ಒಂದು ಪ್ರಮುಖವಾದ ಸಾಧನವಾಗಿ ನಾವು ಬಳಸ್ಕೊಳ್ತೀವಿ. ಅಂದರೆ ನ್ಯಾಯ ಪಂಚಾಯಿತಿ ಅಥವಾ ನ್ಯಾಯ ನಿರ್ಣಯ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಆರ್ಬಿಟ್ರೇಷನ್ ಅಥವಾ ಜುಡಿಷಿಯಲ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಸಮ್ಮತಿ, ಸಹಕಾರ ಹಾಗೂ ಸಹಮತಗಳ ಹಿನ್ನೆಲೆಯಲ್ಲಿ ರಾಜಿ ಒಪ್ಪಂದ ಇಲ್ಲಿ ಯಶಸ್ವಿಯಾಗಿ ಕಾಣುವಂಥದ್ದು ಬರುತ್ತೆ. ಇಲ್ಲಿ ಯಾವುದೇ ಒತ್ತಾಯ ಇರುವುದಿಲ್ಲ. ಆದರೆ ನ್ಯಾಯ ಪಂಚಾಯಿತಿಗೆ ಕಾನೂನಾತ್ಮಕ ಸ್ಥಾನಮಾನ ಇರುವಂಥದ್ದನ್ನು ನಾವು ಗಮನಿಸಬೇಕು. ನ್ಯಾಯ ಪಂಚಾಯಿತಿ ತೀರ್ಪುಗಳು ರಾಷ್ಟ್ರಗಳಿಗೆ ಅನ್ವಯ ಆಗುವಂಥವು. ಇದರ ಫಲವಾಗಿ ಯಾವುದೇ ರಾಷ್ಟ್ರಕ್ಕೆ ಹಾನಿಯಾಗಲೂಬಹುದು ಅಥವಾ ಲಾಭವಾಗಲು ಬರಬಹುದು. ಉದಾಹರಣೆಗೆ ಈಗ ನಾವು
ನ್ಯಾಯ ಪಂಚಾಯತಿ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ರಾಷ್ಟ್ರೀಯ ಸ್ಥಳೀಯ ಮಟ್ಟದಲ್ಲಿ ಪಂಚಾಯಿತಿಗಳ ಮಾಡೋ ರೀತಿಯಲ್ಲಿ ಅಂತಾರಾಷ್ಟ್ರೀಯ ರಾಜಕಾರಣ ಸಂಬಂಧಗಳಲ್ಲೂ ಕೂಡ ಈ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ರಾಜಿ ಪಂಚಾಯಿತಿ ನ್ಯಾಯ ಪಂಚಾಯಿತಿ ನಿರ್ಣಯಗಳನ್ನು ಮಾಡುವಂಥ ಒಂದು ಅವಕಾಶ ಕೂಡ ಬರುತ್ತೆ. ಅದನ್ನು ಆರ್ಬಿಟ್ರೇಷನ್ ಅಂತ ಕರಿತೀವಿ. ಆರ್ಬಿಟ್ರೇಷನ್ ಈಸ್ ಎ ಸಿಗ್ನಿಫಿಕೆಂಟ್ ಮೆಥಡ್ ಅಂಡ್ ಆಫ್ ಕ್ವಾಸಿ ಜುಡಿಷಿಯಲ್ ನೇಚರ್. ಆರ್ಬಿಟ್ರೇಷನ್ ಅನ್ನೋದು ರಾಜ್ಯ ಪಂಚಾಯಿತಿ ಅನ್ನೋದು ಒಂದು ಬಹಳ ಪ್ರಮುಖವಾದಂತಹ ಒಂದು ವಿಧಾನ ಮತ್ತು ಅದು ಅರೆ ನ್ಯಾಯಾಂಗ ಸ್ವರೂಪವನ್ನು ಹೊಂದಿರುವಂಥದ್ದು. ದ ಪ್ರೊಸೀಜರ್ ಆಫ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಈಸ್ ದ ಸೇಮ್ ಆ್ಯಸ್ ಇನ್ ಮುನ್ಸಿಪಲ್ ಲಾ. ಈಗ ಅಂದರೆ ಅಂತಾರಾಷ್ಟ್ರೀಯ ರಾಜಿ ಪಂಚಾಯಿತಿ ಅನ್ನೋದೇನಿದೆ ಅಂದರೆ ಸ್ಥಳೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡುವಂಥ ನ್ಯಾಯ ಪಂಚಾಯಿತಿ ಥರನೇ ಇರುವಂಥದ್ದು. ಲಾರ್ಜ್ಲಿ ಪ್ಯೂರ್ ಲೀಗಲ್ ಇಶ್ಯೂಸ್ ಆರ್ ರೆಫರ್ಡ್ ಟು ಆರ್ಬಿಟ್ರೇಟರ್ಸ್ ಫಾರ್ ಸೆಟಲ್ಮೆಂಟ್ ಆನ್ ಎ ಲೀಗಲ್ ಬೇಸಿಸ್. ಯಾವುದೇ ಒಂದು ರಾಜಿ ಪಂಚಾಯಿತಿಯನ್ನು ಮಾಡುವಾಗ ಅದು ಸಾಮಾನ್ಯವಾಗಿ ಕಾನೂನಿನ ಆಧಾರಿತವಾಗಿಯೇ ಇರುತ್ತೆ. ಇನ್ ದ ಹೇಗ್ ಕಾನ್ಫರೆನ್ಸ್ ಆಫ್ 1899 ದ ಲಾಸ್ ಆಫ್ ಆರ್ಬಿಟ್ರೇಷನ್ ವರ್ ಕೋಡಿಫೈಡ್ ಆ್ಯಂಡ್ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ವಾಸ್ ಫೌಂಡೆಡ್. 1899 ನಡೆದಂಥ ಹೇಗ್ ಕಾನ್ಫರೆನ್ಸ್ ಸಮ್ಮೇಳನ ಏನಿತ್ತು ಅದರಲ್ಲಿ ರಾಜ್ಯ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ನ್ಯಾಯ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಒಂದು ನಿಯಮಾವಳಿಗಳನ್ನು ಕೋಡಿಫೈ ಮಾಡ್ತು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪರ್ಮನೆಂಟ್ ಶಾಶ್ವತವಾದಂಥ ಒಂದು ರಾಜಿ ಪಂಚಾಯಿತಿ ಮಾಡುವಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಅದು ಸ್ಥಾಪನೆ ಮಾಡೋಕ್ಕೆ ಪ್ರಪೋಸಲ್ ಮತ್ತು ಅದನ್ನು ಒಪ್ಕೊಳ್ತು. In arbitration, the references of a dispute are referred to certain persons called arbitrators. ಇಲ್ಲಿ ಈ ಆರ್ಬಿಟ್ರೇಷನಲ್ಲಿ ರಾಜಿ ಪಂಚಾಯಿತಿ ಮಾಡುವಂಥ ಸಂದರ್ಭದಲ್ಲಿ ಆರ್ಬಿಟ್ರೇಟರ್ಸ್ ನ್ಯಾಯ ಪಂಚಾಯಿತಿಕಾರ ಯಾರಿರ್ತಾರೋ ಅವರಿಗೆ ಈ ಸಮಸ್ಯೆಯನ್ನು ಅಂಥ ವ್ಯಕ್ತಿಗಳಿಗೆ ಕೊಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಚೋಸನ್ ಬೈ ದ ಪಾರ್ಟೀಸ್ ಆ್ಯಂಡ್ ದೇ ಮೇಕ್ ಅವಾರ್ಡ್ಸ್ ನಾಟ್ ಸ್ಟ್ರಿಕ್ಟ್ಲಿ ರೆಸಾರ್ಟಿಂಗ್ ದ ಲೀಗಲ್ ಕಾನ್ಸ್ಟಿಟ್ಯೂಷನ್. ಎರಡೂ ಪಾರ್ಟಿಗಳು ಅದನ್ನು ಒಪ್ಪಿಕೊಂಡು ತನಗೆ ಅವೆರಡು ವಿಚಾರಣೆಗಳಾದಂಥ ರಾಜಿ ಪಂಚಾಯಿತಿ ಆದ ನಂತರದಲ್ಲಿ ಅದನ್ನು ಜಾರಿಗೆ ತರುವಂಥದ್ದು ಬರುತ್ತೆ. Arbitration is essentially a consensual procedure on the parties and the parties cannot be compelled to arbitrate. Example, Alabama Claims Arbitration 1872. ಆರ್ಬಿಟ್ರೇಷನಲ್ಲಿ ಆದಂತಹ ತೀರ್ಪು ಅಲ್ಲಿ ರಾಜಿ ಪಂಚಾಯಿತಿ ಎಲ್ಲ ಮಾಡಿ ಒಪ್ಕೊಂಡಂತ ಆದಮೇಲೆ ಒಪ್ಕೊಂಡ ಮೇಲೆ ಎರಡು ರಾಷ್ಟ್ರಗಳು ಅದನ್ನು ಜಾರಿಗೆ ತರಬೇಕಾಗಿರೋದು ಅವರ ಕರ್ತವ್ಯ. ಉದಾಹರಣೆಗೆ ಅಲಬಾಮಾ ಕ್ಲೈಮ್ಸ್ ಆರ್ಬಿಟ್ರೇಷನ್ ಇದೆಯಲ್ಲ 1872 ನಡೆದಂಥದ್ದು ಇದಕ್ಕೆ ಉತ್ತಮ ಉದಾಹರಣೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಎಂಬ ಯೂನಿಟ್ ನಂಬರ್ 5 ಅಥವಾ ಘಟಕ 5ರಲ್ಲಿ ಬರುವಂತಹ ವಿಷಯ ಇದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ವಿಚಾರಗಳನ್ನು ಚರ್ಚೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಾವು ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸಿಕೊಳ್ಳುವ ಒಂದು ಪಾರ್ಟ್ 1ನಲ್ಲಿ ನಾವು ಭಾಗ 1ರಲ್ಲಿ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥದಲ್ಲಿ ಸಂಬಂಧಪಟ್ಟಂತೆ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಮತ್ತು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತವಾಗಿ ಇತ್ಯರ್ಥಪಡಿಸಿಕೊಳ್ಳೋದಕ್ಕೆ ಇರುವಂಥ ಸಾಧನಗಳು ಯಾವ್ಯಾವು ಎಂಬುದರ ಬಗ್ಗೆಯೂ ಕೂಡ ನಾವು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಇದಕ್ಕೆ ನೀವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಓ ಬೆರಿ ಅವರು ಬರೆದಿರುವಂತಹ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ವೋ ಕೊರೆಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಅವರು ಬರೆದಿರುವಂತಹ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ಪುಸ್ತಕಗಳನ್ನು ತೆಗೆದುಕೊಂಡು ಓದ್ಬೋದು. ಜೊತೆಗೆ ಕನ್ನಡದ ಅಭ್ಯರ್ಥಿಗಳಿಗೆ, ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾಲಿ ಮುದ್ದಣ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ಬಿ ಪಾಟೀಲ್ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಪುಸ್ತಕಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಬಹುದು. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.